ಶಂಕರ್ ಗಂಗಪ್ಪ ಬಡಿಗೇರವರ ದ್ವಿತೀಯ ಪುಣ್ಯಸ್ಮರಣೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಹೌದು, ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದ ಬಡಿಗೇರ ತೋಟದ ಸ್ವಗೃಹದ ಆವರಣದಲ್ಲಿ ಮುರಳಿ ಬಡಿಗೇರ್ ಹಾಗೂ ಸೋದರರಿಂದ ಅವರ ತಂದೆಯವರಾದ ಶಂಕರ್ ಗಂಗಪ್ಪ ಬಡಿಗೇರವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಎರಡನೆಯ ಪುಣ್ಯಸ್ಮರಣೆ ನಿಮಿತ್ತ ಪೂಜೆ ಸಲ್ಲಿಸಲಾಯಿತು. पृथ्वीत्वयादृतालोका देवी त्वं विष्णुनादृतः त्वञ्चदारे महान् देवी पवित्रं गुरुचासनम् अपसर्पन्तु ते भूता ये भूता भूमि संस्थिताः ये भूता विघ्नकर्तारस्ते गच्छन्तु शिवाज्ञः अपक्रामन्तु भूतानि पिशाचान् सर्वतोन्मुखाः सर्वसङ्कर्षणाः. ಈ ಸಂದರ್ಭದಲ್ಲಿ ಮುರಳಿ ಬಡಿಗೇರ್ ಮಾತನಾಡಿ, ನಮ್ಮ ತಂದೆಯವರಾದ ಶಂಕರ್ ಗಂಗಪ್ಪ ಬಡಿಗೇರ್ ಅವರ ದ್ವಿತೀಯ ಪುಣ್ಯಸ್ಮರಣೆ ನಿಮಿತ್ತ ನಮ್ಮ ಬಡಿಗೇರ್ ತೋಟದಲ್ಲಿ ಇಂದು ಅವರ ಸವಿ ನೆನಪಿಗೋಸ್ಕರ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅವರಿಗೆ ಪೂಜೆ ಸಲ್ಲಿಸಿದೆವು. ಇಂದು ನಮ್ಮ ತಂದೆಯವರಾದ ಶಂಕರ್ ಗಂಗಪ್ಪ ಬಡಿಗೇರ್ ಇವರ ದ್ವಿತೀಯ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ರಾಜಾಪುರ ಗ್ರಾಮದ ಬಡಿಗೇರ್ ತೋಟದ ಮನೆಯಲ್ಲಿ ನೆರವೇರಿಸಲಾಗಿದೆ. ಅವರ ಜನನ 8/8/1945 ಬರಂದು ಅವರು ಜನಿಸಿದ್ದು. ಇವರ ಬದುಕು ಪ್ರಥಮ ಬಾರಿಗೆ ಶಿಕ್ಷಣ, ಬಡಿತನ ಹಾಗೂ ರಾಜಕೀಯ ರಂಗಪ್ರವೇಶ. ಹಲವಾರು ಸಂಘ ಸಂಸ್ಥೆಗಳನ್ನು ಕೂಡ ರಾಜಾಪುರ ಗ್ರಾಮದಲ್ಲಿ ಅವರು ನಮ್ಮನ್ನು ನೆನಪಿಸಿದ್ದಾರೆ. ಅವರು ಸದಾ ಅವರ ನೆನಪಿಗೋಸ್ಕರ ಅವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಪೂಜಾ ಕಾರ್ಯಕ್ರಮವನ್ನು ಅವರ ಸ್ವಗ್ರಾಮ ರಾಜಾಪುರದ ಬಡಿಗೇರ್ ತೋಟದಲ್ಲಿ ಇವತ್ತು ನಾವೆಲ್ಲರೂ ಕುಟುಂಬಸ್ಥರು ಹಾಗೂ ಬಂಧುಗಳು ಗ್ರಾಮದ ಹಿರಿಯರೊಂದಿಗೆ ಕೂಡಿ ನೆರವೇರಿಸಲಾಗಿದೆ. ನಮ್ಮ ತಂದೆಯವರು ರಾಜಾಪುರ ಗ್ರಾಮದಲ್ಲಿ 8/8/1945 ಜನಿಸಿದರು. ರಾಜಾಪುರ ಗ್ರಾಮದಲ್ಲಿ ಶಿಕ್ಷಣ ಪಡೆದು ಅವರು ಈ ಗ್ರಾಮದಲ್ಲಿ 30 ವರ್ಷ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರಾಗಿದ್ದರು. ಗ್ರಾಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಅಭಿವೃದ್ಧಿಯ ಹರಿಕಾರರಾಗಿದ್ದರು. ಇವರು ಈ ಗ್ರಾಮದ ಅಚ್ಚುಮೆಚ್ಚಿನ ನಾಯಕರಾಗಿದ್ದರು. ಇವರು ನಮ್ಮನ್ನು ಅಗಲಿ 2 ವರ್ಷ ಕಳೆದರೂ ನಮ್ಮ ಸಂಗಡ ಇನ್ನೂ ಇದ್ದಾರೆ ಅನ್ನಿಸ್ತದೆ. ಆದ್ದರಿಂದ ಯಾವಾಗಲೂ ನಮ್ಮ ಕಣ್ಣ ಮುಂದೆ ಅವರ ನೆನಪಿರಬೇಕೆಂದು ನಮ್ಮ ತೋಟದ ಮನೆ ಆವರಣದಲ್ಲಿ ಅವರ ಮೂರ್ತಿಯನ್ನು ನಮ್ಮ ಕುಟುಂಬದವರಿಂದ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದೆವು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲ ಮುಖಂಡರು ಹಾಗೂ ನಮ್ಮ ಕುಟುಂಬದವರು ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕ ಪಾಂಡು ಮನಿಕೇರಿ ಭಾಗವಹಿಸಿದರು ಎಂದು ಹೇಳಿದರು.